ಒಂದು ಬ್ಲೌಸನ್ನು ನಾವು ಎಷ್ಟು ಟೈಮಿಂಗ್ನಲ್ಲಿ ಹೊಲಿತೀವಿ ಅನ್ನೋದು ಮುಖ್ಯವಲ್ಲ. ಬ್ಲೌಸನ್ನು ಪರ್ಫೆಕ್ಟಾಗಿ ಫಿನಿಷಿಂಗಾಗಿ ಯಾವ ರೀತಿ ಹೊಲಿತೀವಿ, ಅದರಲ್ಲಿ ಮುಖ್ಯವಾಗಿ ಪೈಪಿಂಗ್ ಕರೆಕ್ಟಾಗಿ ಬರಬೇಕು. ಪೈಪಿಂಗನ್ನು ನೀಟಾಗಿ ಯಾವ ರೀತಿ ಹೊಲಿಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಫುಲ್ ಲೈನಿಂಗ್ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋನ ತೋರಿಸಿದ್ದೀನಿ. ಮೊದಲಿಗೆ ನಾನಿಲ್ಲಿ ಬ್ಯಾಕ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಪಾರ್ಟು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಕರೆಕ್ಟಾಗಿ ಬರಬೇಕಂತ ನಾನಿಲ್ಲಿ ಗುಂಡು ಸೂಜಿನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಆ ನಂತರ ಅದಕ್ಕೆ ಸೈಡೆಲ್ಲ ಸ್ಟಿಚ್ ಹಾಕ್ಕೊಳ್ತೀನಿ. ಬ್ಲೌಸ್ ಪರ್ಫೆಕ್ಟ್ ಫಿನಿಶ್ ಬರಬೇಕಂದ್ರೆ ನಾವು ಎಲ್ಲೆಲ್ಲಿ ಟ್ರಿಮ್ಮಿಂಗ್ ಮಾಡಬೇಕು, ಎಲ್ಲೆಲ್ಲಿ ನಾಚನ್ನು ಹಾಕಬೇಕು, ಯಾವ ರೀತಿ ಎಕ್ಸ್ಟ್ರಾಸನ್ನು ಕಟ್ ಮಾಡಬೇಕು ಅಥವಾ ಸ್ಟಿಚಿಂಗ್ ಮಾಡುವಾಗ ಯಾವ ಪಾರ್ಟನ್ನು ಎಲ್ಲಿ ಕಟ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಫುಲ್ ಡಿಟೇಲಾಗಿ ತೋರಿಸಿದ್ದೀನಿ. ಕರೆಕ್ಟ್ ಇದು ಶೋಲ್ಡ್ರ್ ಡ್ರಾಪ್ ಆಗದೇ ಇರೋ ಥರ ಬ್ಲೌಸನ್ನು ಸ್ಟಿಚ್ ಮಾಡೋದು ಯಾವ ರೀತಿ ಅನ್ನೋದನ್ನು ತೋರಿಸಿದ್ದೀನಿ. ನಾನು ಕೆಲವೊಂದು ವಿಡಿಯೋದಲ್ಲಿ ಕಟ್ಟಿಂಗ್ ಅಷ್ಟೇ ತೋರಿಸಿರ್ತೀನಿ, ಆದರೆ ಕೆಲವೊಂದು ಬ್ಲೌಸನ್ನು ಸ್ಟಿಚ್ ಮಾಡುವಾಗ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ, ಮೇನ್ ಫ್ಯಾಬ್ರಿಕ್ಕಿಗೆ ಲೈನಿಂಗನ್ನು ಅಟ್ಯಾಚ್ ಮಾಡಿ ಆಯಿತು. ಇವಾಗ ನಾನು ಬ್ಯಾಕ್ ಪಾರ್ಟನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ಅಟ್ಯಾಚಿಂಗ್ ಆದ ನಂತರ ಬ್ಯಾಕ್ ಪಾರ್ಟಿಗೆ ಡಾಟನ್ನು ಹಿಡಿತಾ ಇದ್ದೀನಿ. ನಾವು ಡಾಟನ್ನು ಯಾವಾಗಲೂ ನಮ್ಮ ಡೀಪ್ ಎಷ್ಟಿದೆಯಲ್ಲ ಅದಕ್ಕೆ ಅನುಗುಣವಾಗಿ ಬ್ಯಾಕ್ ಡೀಪಿಗೆ ಅನುಗುಣವಾಗಿ ಹಿಡಿಬೇಕಾಗುತ್ತೆ. ಇಲ್ಲೊಂದು 3.5 ಇಂದ 4 ಇಂಚುವರೆಗೂ ನಾನು ಬ್ಯಾಕ್ ಡೀಪನ್ನು ಟಕ್ಸನ್ನು ಹಿಡಿದಿದ್ದೀನಿ. ಅದಕ್ಕೂ ಜಾಸ್ತಿ ಎಲ್ಲ ಹಿಡಿಬಾರ್ದು. ಜಾಸ್ತಿ ಅಂದರೆ ಒಂದು 4-4.5 ತನಕ ಹಿಡಿಬೋದು. ಆ ನಂತರ ಎಕ್ಸ್ಟ್ರಾ ಬಟ್ಟೆಯಿಂದ ಬ್ಯಾಕ್ ಪಾರ್ಟನ್ನು ಫಿನಿಷ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಪಾರ್ಟಲ್ಲಿ ಬ್ಯಾಕ್ ಪಾರ್ಟನ್ನು ಫಿನಿಷ್ ಮಾಡಬಾರ್ದು, ಯಾಕಂದರೆ ಅದು ಮೇಲೆ ಎತ್ಕೊಳ್ಳುವಂತಹ ಚಾನ್ಸ್ ಇರುತ್ತೆ. ಬೇರೆ ಬಟ್ಟೆಯಿಂದ ಫಿನಿಷ್ ಮಾಡಿದ್ರೆ ಬಟ್ಟೆ ನೀಟಾಗಿ ಕುತ್ಕೊಳ್ಳುತ್ತೆ ಬ್ಲೌಸು. ಇಲ್ಲಾಂದರೆ ಹಿಂದ್ಗಡೆ ಎದ್ದು ನಿಂತ ಥರ ಆಗುತ್ತೆ. ಅದೇ ಬಟ್ಟೆ ಮೇನ್ ಫ್ಯಾಬ್ರಿಕನ್ನು ಟರ್ನ್ ಮಾಡಿ ಸ್ಟಿಚ್ ಮಾಡಿದ್ರೆ. ಆದಷ್ಟು ಮೇನ್ ಫ್ಯಾಬ್ರಿಕನ್ನು ಟರ್ನ್ ಮಾಡಿ ಸ್ಟಿಚ್ ಮಾಡಬೇಡಿ. ಈ ಥರ ಎಕ್ಸ್ಟ್ರಾ ಬಟ್ಟೆಯಿಂದ ಬ್ಲೌಸನ್ನು ಈ ಥರ ಫಿನಿಷ್ ಮಾಡಿ. ಅದರಿಂದ ಬ್ಲೌಸು ಹಿಂದ್ಗಡೆ ಎದ್ದು ನಿಲ್ಲೋದಾಗಲಿ ಆ ಥರ ಅನಿಸೋದಿಲ್ಲ. ಕರೆಕ್ಟಾಗಿ ಸ್ಟಿಪ್ಪಾಗಿ ಕುತ್ಕೊಳ್ಳುತ್ತೆ. ಡೈಲಿ ವೇರ್ ಬ್ಲೌಸನ್ನಂತೂ ತುಂಬ ನೀಟಾಗಿ ಸ್ಟಿಚ್ ಮಾಡಬೇಕಾಗತ್ತೆ, ಯಾಕಂದರೆ ಅದು ಡೈಲಿ ಯೂಸ್ ಮಾಡ್ತಾಯಿರ್ತೀವಿ. ನಾವು ಎಷ್ಟೇ ಕಾಸ್ಟ್ಲಿ ಸಾರಿಯನ್ನು ವೇರ್ ಮಾಡಿದರೂ ಸಹ ಬ್ಲೌಸ್ ಪರ್ಫೆಕ್ಟ್ ಫಿನಿಶ್ ಅಂದರೆ ಪರ್ಫೆಕ್ಟಾಗಿ ಕುತ್ಕೊಂಡಿಲ್ಲ ಅಂದರೆ ಸಾರಿ ನಮಗೆ ಅಷ್ಟು ಕಂಫರ್ಟ್ ಅಂತ ಅನಿಸೋದಿಲ್ಲ. ಹಾಗಾಗಿ ನಾವು ಬ್ಲೌಸು ನೀಟಾಗಿ ಸ್ಟಿಚ್ ಮಾಡಬೇಕಾಗುತ್ತೆ. ಎಷ್ಟು ನಾವು ಗ್ರ್ಯಾಂಡಾಗಿ ಸಹ ಸ್ಟಿಚ್ ಮಾಡಿದರೂ ಸಹ ಬ್ಲೌಸ್ ಪರ್ಫೆಕ್ಟ್ ಇಲ್ಲ ಅಂದರೆ ನಮಗೆ ಕಂಫರ್ಟೇಬಲ್ ಇರೋದೇ ಇಲ್ಲ. ಇವಾಗ ಬ್ಯಾಕ್ ರೆಡಿ ಆಯಿತು. ಫ್ರಂಟಲ್ಲಿ ನೋಡಿ, ನಾನು ಫ್ರಂಟ್ ಪ್ರಿನ್ಸಸ್ ಕಟ್ಟನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಲೈನಿಂಗನ್ನು ಮೊದಲಿಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೋಡಿ, ಎರಡೂ ಸೈಡು ಕರೆಕ್ಟ್ ಈ ಥರ ನೋಡ್ಕೊಳ್ಬೇಕು, ಇಲ್ಲಾಂದರೆ ಒಂದೇ ಸೈಡ್ ಆಗುವಂಥ ಚಾನ್ಸ್ ಇರುತ್ತೆ. ಈ ಥರ ನೋಡಿಕೊಂಡು ಈ ಕರ್ವ್ ಸೈಡ್ ಇರೋದಿಲ್ಲ ಅದನ್ನು ಸಹ ನೋಡಿಕೊಂಡು ಈ ಥರ ಇಟ್ಕೊಳ್ಬೇಕು. ಇವಾಗ ಮೇನ್ ಫ್ಯಾಬ್ರಿಕ್ ಮೇಲೆ ಇನ್ನು ಫ್ರಂಟ್ ಮೇಲೆ ಬ್ಯಾಕನ್ನು ಇಟ್ಕೊಂಡು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಇನ್ನೊಂದನ್ನು ಯಾವ ರೀತಿ ಇಡ್ತೀನಿ ಅನ್ನೋದನ್ನು ಸಹ ನೋಡ್ಕೊಳ್ಬೇಕಾಗತ್ತೆ. ಯಾಕಂದರೆ ನಾವು ಎರಡು ಒಂದೇ ಥರ ಇಟ್ಬಿಟ್ರೆ ಒಂದೇ ಕಡೆ ಮುಖ ಆಗುವಂತಹ ಚಾನ್ಸ್ ಇರುತ್ತೆ. ಆದರೆ ಈ ಥರ ಇಟ್ಕೊಂಡಾಗ ಕರೆಕ್ಟಾಗಿ ಬರುತ್ತೆ. ಪ್ರತಿಯೊಂದು ಸ್ಟಿಚಿಂಗನ್ನು ನನ್ನ ಮಾತು ಕೇಳೋದ್ರ ಜೊತೆಗೆ ಸ್ಟಿಚಿಂಗನ್ನು ಕರೆಕ್ಟಾಗಿ ಒಬ್ಸರ್ವ್ ಮಾಡ್ತಾ ಹೋದರೆ ನೀವು ಸಹ ಈಸಿಯಾಗಿ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ನೋಡಿ ಇಲ್ಲಿ ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡಿದ್ನಲ್ಲ, ಆವಾಗ ಸ್ವಲ್ಪ ಕೆಲವರಿಗೆ ಗ್ಯಾಪ್ ಬರುತ್ತೆ ಕೆಲವೊಂದು ಕಡೆ. ಇಲ್ಲಿ ನನಗೆ ಇವತ್ತು ಬಂದಿಲ್ಲ, ಕರೆಕ್ಟಾಗಿ ಬಂದಿದೆ. ಅದೇನಾಗುತ್ತೆ ಅಂದರೆ ನಾವು ಕರ್ವ್ ಮಾಡ್ತೀವಲ್ಲ, ಆ ಕರ್ವಿಂಗಲ್ಲಿ ಸ್ವಲ್ಪ ನೋಡಿ ಇದನ್ನು ಈ ರೀತಿ ಇದು ಮೇಲೆ ಇಟ್ಕೊಳ್ಬೇಕು, ಇದು ಕೆಳಗೆ ಇಟ್ಕೊಳ್ಬೇಕು. ಆವಾಗ ಏನಾಗಿತ್ತು, ಇದು ಮೇಲೆ ಇಟ್ಕೊಂಡು ಇದು ಕೆಳಗೆ ಇಡಬೇಕಾಗಿತ್ತು. ಇದನ್ನು ಸರಿಯಾಗಿ ನೋಡಿಕೊಂಡ್ರೆ ನಿಮಗೆ ಫ್ರಂಟ್ಸ್ ಲೆಫ್ಟ್ ರೈಟು ಸರಿ ಗೊತ್ತಾಗುತ್ತೆ. ಇಲ್ಲಾಂದರೆ ಲೆಫ್ಟ್ ರೈಟು ಒಂದೇ ಕಡೆ ಆಗುವಂತಹ ಚಾನ್ಸ್ ಇರುತ್ತೆ. ನೋಡಿಕೊಂಡು ಸ್ಟಿಚ್ ಮಾಡಬೇಕು. ಇವಾಗ ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು. ಕರೆಕ್ಟಾಗಿದ್ದ ನಂತರ ನಾವಿಲ್ಲಿಂದ ಮತ್ತೊಂದು ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು. ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕಾಗತ್ತೆ. ಪ್ರಿನ್ಸಸ್ ಕಟ್ ಸ್ಟಿಚ್ ಮಾಡೋದು ತುಂಬಾ ಈಸಿ. ನಿಮಗೆ ಅರ್ಜೆಂಟೆಲ್ಲ ಇರುವಾಗ, ಎಲ್ಲರೂ ಇಷ್ಟಪಡೋದಿಲ್ಲ, ಇಷ್ಟಪಡುವವರಿಗೆ ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಡ್ಬೋದು. ನೋಡಿ ಆಯಿತು. ಬ್ಲೌಸ್ ಪೀಸ್ ಕಡಿಮೆ ಇದ್ದಾಗಲೂ ಸಹ ಪ್ರಿನ್ಸಸ್ ಕಟ್ ಸ್ಟಿಚ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಇದಕ್ಕೆ ಕ್ರಾಸ್ ಬೆಲ್ಟಿಗೆಲ್ಲ ಮತ್ತೆ ಬಟ್ಟೆ ಬೇಕಾಗೋದಿಲ್ಲ. ಇವಾಗ ಬ್ಯಾಕ್ ಪಾರ್ಟ್ ನಾವು ರೆಡಿ ಮಾಡಿಟ್ಟಿದ್ದೀವಲ್ಲ ಅದ್ರ ಮೇಲೆ ಈ ಥರ ಇದನ್ನು ಇಟ್ಕೊಳ್ಳುವ. ಈಗ ನೋಡಿ, ಶೋಲ್ಡರ್ ಡ್ರಾಪ್ ಆಗದೇ ಇರಲಿಕ್ಕೆ ನಾನು ಇಲ್ಲಿ ಮೇನಾಗಿ ಏನನ್ನು ಅಟ್ಯಾಚ್ ಮಾಡಿ ನೋಡಿ, ಇದು ಅಟ್ಯಾಚ್ ಮಾಡುವಾಗ ಯಾವ ರೀತಿ ಮಾಡ್ತೀನಿ. ಇಲ್ಲಿ ನಿಮಗೆ ಲೂಸ್ ಅನ್ನೋದು, ಶೋಲ್ಡರ್ ಡ್ರಾಪ್ ಅನ್ನೋದು ಶೋಲ್ಡ್ರ್ ಅಟ್ಯಾಚ್ ಮಾಡುವಾಗಲೇ ಅಲ್ಲ. ನಾವೇನು ಮಾಡ್ತೀವಿ, ಯೂಸ್ವಲಿ ಈ ಥರ ಈ ಥರ 1/2 ಇಂಚ್ ಹಿಡಿತೀವಿ. ಆದರೆ ಇದರಲ್ಲಿ ಆ ಥರ ಮಾಡಬಾರ್ದು. ಶೋಲ್ಡರ್ ಡ್ರಾಪ್ ಆಗುತ್ತೆ, ಲೂಸ್ ಅನಿಸುತ್ತೆ ಅಂದವಾಗ
ಈ ಥರ ಒಂದು 1/4 ಇಂಚು ಎಕ್ಸ್ಟ್ರಾ ಹಿಡಿಬೇಕು, ಒಂದು 3/4 ಇಂಚುವರೆಗೂ ಈ ಕಡೆ ಹಿಡಿಬೇಕು. ಆದರೆ ಈ ಸೈಡು ಶೋಲ್ಡ್ರ್ ಸೈಡ್ 1/2 ಇಂಚ್ ಹಿಡಿಬೇಕು. ನೀವಿದು ಕಟ್ಟಿಂಗ್ ಮಾಡುವಾಗಲೇ 1/4 ಇಂಚ್ ಕಟ್ ಮಾಡಿದ್ರೆ ಇವಾಗ 1/2 ಇಂಚ್ ಹಿಡಿದ್ರೆ ನಡೆಯುತ್ತೆ. ನಾನು ಏನು ಮಾಡ್ತೀನಿ, ಕಟ್ಟಿಂಗ್ ಮಾಡುವಾಗ ಕಟ್ಟಿಂಗ್ ಮಾಡಿರೋದಿಲ್ಲ, ಹಾಗಾಗಿ ಸ್ಟಿಚಿಂಗ್ ಮಾಡುವಾಗ ನಾನು ಹಿಡ್ಕೊಳ್ತೀನಿ. ನಾನು ನಿಮಗೆ ಕಟ್ಟಿಂಗ್ ವಿಡಿಯೋದಲ್ಲಿ ಹೇಳ್ತೀನಿ, ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ಅಲ್ಲೇ ಮಾಡ್ತೀನಿ ಅಂತ. ನನಗದು ಅಭ್ಯಾಸ ಆಗಿಬಿಟ್ಟಿದೆ. ಇವಾಗ ನೋಡಿ ಕರೆಕ್ಟಾಗಿದೆ, 2 ಸೈಡ್ ಕರೆಕ್ಟ್ ಇದೆಯಾ ನೋಡ್ಕೊಳ್ಬೇಕು. ಆನಂತರ ಎಕ್ಸ್ಟ್ರಾ ಇರೋದನ್ನು ಈ ಒಂದು ಅರ್ಧ ಇಂಚಿಟ್ಟು ಉಳಿದಿರೋದನ್ನು ಕಟ್ ಮಾಡಿ ತೆಗಿಬೇಕು. ಎಲ್ಲೆಲ್ಲಿ ಕಟ್ ಮಾಡಬೇಕಲ್ಲ ಸ್ಟಿಚಿಂಗ್ ಮಾಡುವಾಗ ನೀಟಾಗಿ ಟ್ರಿಮ್ಮಿಂಗ್ ಮಾಡಿ ತೆಗೆದುಬಿಟ್ರೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಮತ್ತು ನೀಟಾಗಿ ಕಾಣಿಸುತ್ತೆ. ಆಮೇಲೆ ಒಮ್ಮೆ ಎಲ್ಲೂ ದಾರ ಬಿಟ್ಕೊಂಡಿರ್ತಾರ ಆಗಲಿ ಈ ಥರ ಏನು ಎಕ್ಸ್ಟ್ರಾ ಇರೋ ಥರ ನೋಡ್ಕೊಳ್ಬಾರ್ದು. ಆವಾಗೆ ಕಟ್ ಮಾಡಿ ತೆಗಿತಾ ಹೋದರೆ ನಮಗೆ ಈಸಿನೂ ಆಗುತ್ತೆ. ಸ್ಟಿಚಿಂಗ್ ಮಾಡುವಾಗ ಬ್ಲೌಸ್ ಬೇಗನೂ ಮುಗೀತದೆ ಮತ್ತು ನೀಟಾಗಿಯೂ ಸಹ ಕಾಣಿಸ್ತದೆ. ನೋಡಿ ಇವಾಗ ಆಯ್ತಲ್ಲ. ಇವಾಗ ಬಟನ್ ಪಟ್ಟಿ ಮತ್ತು ಕಾಜಾ ಪಟ್ಟಿ, ಇದು ಒಂದು 3 ಇಂಚ್ ಅಗಲದ ಪಟ್ಟಿನ ತೆಗೆದುಕೊಂಡಿನಿ. ಇದು ಸಹ ಅಷ್ಟೇ ಇದೆ. ಇದು ಬರೀ ಲೈನಿಂಗು, ಇದು ಹುಕ್ಸನ್ನು ಅಟ್ಯಾಚ್ ಮಾಡ್ತೀವಲ್ಲ ನಾವು, ಆ ಪಟ್ಟಿ ಇದು. ಇದನ್ನು ಈ ಕಡೆ ಮೇಲಿಟ್ಟು ಸ್ಟಿಚ್ ಮಾಡಬೇಕು. ನೋಡಿ ಇದನ್ನು ಈ ಥರ ಮೇಲಿಟ್ಕೊಳ್ಬೇಕು. ನಿಮ್ಮ ಹತ್ರ ಬಟ್ಟೆ ಜಾಸ್ತಿ ಇದ್ದರೆ ಈ ರೀತಿ 2 ಫೋಲ್ಡಲ್ಲಿ ತೊಗೊಳ್ಬೋದು, ಇಲ್ಲಾಂದರೆ ಸಿಂಗಲ್ ಫೋಲ್ಡಲ್ಲಿ ತಗೊಂಡು ಒಂದು ಸಣ್ಣ ಹೊಲಿಗೆ ಹಾಕ್ಕೊಂಡು ಈ ಥರ ಮಡಿಸ್ಕೊಳ್ಬೋದು. ಇಲ್ಲಾಂದರೆ ಈ ಥರ. ಇಲ್ಲಿ ನಾವು ಫಿನಿಷ್ ಮಾಡಲಿಲ್ಲಲ್ಲ, ಹಾಗಾಗಿ ಹೀಗೆ ಬಿಡ್ತಾಯಿದ್ದೀನಿ. ಮೊದಲಿಗೆ ನಾವು ಪೈಪಿಂಗ್ ಫಿನಿಷ್ ಮಾಡಿದರೆ ಇವಾಗ ಇದನ್ನು ಅಲ್ಲೇ ಫಿನಿಷ್ ಮಾಡಬೇಕಾಗತ್ತೆ. ಈಗ ಅದನ್ನು ಅಟ್ಯಾಚ್ ಮಾಡಾಯ್ತಲ್ಲ, ಈ ಕಡೆ ಇದನ್ನು ಉಲ್ಟಾ ಇಟ್ಕೊಳ್ಬೇಕು. ನೋಡಿ ಇದು ಉಲ್ಟಾ ಇಟ್ಕೊಂಡಿದ್ದೀನಿ. ಹಾಗೆ ಇದನ್ನು ಇದ್ರ ಮೇಲೆ ಇಟ್ಕೊಂಡು ಈ ಥರ ನಾನೇನೋ ಒಂದು 1/4 ಇಂಚು ಲೈನಿಂಗನ್ನು ಮೊದಲೇ ಅಟ್ಯಾಚ್ ಮಾಡೋದಿಲ್ಲ. ಯಾಕಂದರೆ ಈ ನಾವು ಆಮೇಲೆ ಫೋಲ್ಡ್ ಮಾಡಿ ಹೊಲಿದಾಗ ಏನಾಗುತ್ತೆ, ಗಟ್ಟಿ ಅನ್ನೋ ಥರ ಈ ಕಾಜು ಮಾಡುವಾಗ ಇಲ್ಲಿ ಬಟನ್ ಹೊಲಿಯುವಾಗ ತುಂಬ ರಫ್ ಅನಿಸುತ್ತೆ. ಅದಕ್ಕೋಸ್ಕರ ಒಂದು 1/4 ಇಂಚು ಮುಂಚೆನೇ ಕಟ್ ಮಾಡ್ತೀನಿ. ಇಲ್ಲೂ ಸಹ ಹಾಗೆ 2 ಬಟ್ಟೆ ಬಂದ್ರಿಂದ ದಪ್ಪ ಆಗುತ್ತಲ್ಲ, ಅದು ಹೊಲಿಯುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಫೋಲ್ಡ್ ಮಾಡಿ ಹೊಲಿಯುವಾಗ ಅಂತ ನಾನು ಒಂದು 1/4 ಇಂಚು ಬಿಟ್ಟು ನಾನು ಲೈನಿಂಗು ಆಮೇಲೆ ಟಚ್ ಮಾಡ್ತೀನಿ. ಈ ಥರ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ, ಎಲ್ಲೆಳಿದು ಕಾಜಾ ಪಟ್ಟಿಗೋಸ್ಕರ. ಇದನ್ನು ಮೊದಲಿಗೆ ನಿಮಗೆ ಕಾಜಾ ಪಟ್ಟಿ ಫಿನಿಷ್ ಮಾಡಿ ತೋರಿಸ್ಬಿಡ್ತೀನಿ, ಆಮೇಲೆ ಹುಕ್ಸ್ ಪಟ್ಟಿನ ತೋರಿಸ್ತೀನಿ. ಇದು ಹುಕ್ಸ್ ಪಟ್ಟಿ, ಇದು ಹುಕ್ಸ್ ಪಟ್ಟಿನ ಫಸ್ಟ್ ಫಿನಿಷ್ ಮಾಡ್ತಾಯಿದ್ದೀನಿ. ಈ ಕಡೆ ಒಳಗಡೆ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು. ತುಂಬ ಈಸಿಯಾಗಿ ಲೈನಿಂಗ್ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಮತ್ತು ತುಂಬ ಬೇಗನೂ ಆಗುತ್ತೆ. ಆದರೆ ಸಾದಾ ಬ್ಲೌಸಲ್ಲಾದರೆ ಹೆಮ್ಮಿಂಗೆಲ್ಲ ಜಾಸ್ತಿ ಇರುತ್ತೆ, ಇದರಲ್ಲಿ ಅಷ್ಟೊಂದು ಇರೋದಿಲ್ಲ. ನೋಡಿ ಈ ರೀತಿ ಮಾಡಿಕೊಂಡು ಈ ಥರ ಮಾಡ್ಕೊಳ್ಬೇಕು. ಆ ನಂತರ ಉಂಟಲ್ಲ ಈ ರೀತಿ ಒಂದು ಫೋಲ್ಡ್ ಮಾಡಿ ಈ ಥರ ಈ ಬಟ್ಟೆ ಇದೆಲ್ಲ ಅದರ ಮೇಲೆ ಇಟ್ಕೊಳ್ಬೇಕು. ಇಟ್ಕೊಂಡು ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಂಡು ಬರಬೇಕು. ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು, ಈ ಕಡೆ ಒಂದು. ನೀವು ಇಲ್ಲೇ ಸಹ ಹುಕ್ಸ್ ಹಾಕುವಂಥದ್ದು ಇಲ್ಲೇ ಕಾಜನ್ನು ಮಾಡ್ಬೋದು, ಮಷೀನಲ್ಲೇ ಬೇಕಂದ್ರೂ ಮಾಡ್ಬೋದು. ನಾನು ಮಷೀನಲ್ಲಿ ಮಾಡಿಲ್ಲ, ನಾನು ಕೈಯಿಂದಲೇ ಮಾಡ್ಕೊಳ್ತೀನಿ. ಮಷೀನಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂತ, ನಾವು ಬಟ್ಟೆ ಹಾಕುವಾಗ ಒಗೆದು ಹಾಕ್ತೀವಲ್ಲ, ಕೆಲವೊಂದು ಸಲ ಒಂದು 4 ಸಲ ಹಾಕಿದ ನಂತರ ಅದಲ್ಲೇ ಬ್ಲೌಸ್ ಒಂಥರ ಬಿಂಚ್ಕೊಂಡು ಥರ ಆಗುತ್ತೆ. ಹಾಗಾಗಿ ನಾನು ಅದನ್ನು ಅಷ್ಟು ಪ್ರಿಪೇರ್ ಮಾಡೋದಿಲ್ಲ ಯಾರಿಗೂ, ಸುಮ್ಮನೆ ಮತ್ತು ಕಸ್ಟಮರಿಂದ ಕಿರಿಕ್ ಬರಬಾರ್ದು ಅಂತ ನಾನು ಯಾವಾಗಲೂ ಮಾಡೇ ಕೊಡೋದಿಲ್ಲ. ನಂಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಕೈಯಿಂದಲೇ ಮಾಡ್ತೀನಿ ನಾನು ಯಾವಾಗಲೂ ಹುಕ್ಸು ಕಾಜನ್ನು. 2 ಸಹ ನಂಗೆ ಅಷ್ಟೊಂದು ಆಗೋದಿಲ್ಲ. ಯಾವಾಗಂದರೆ ನಾವು ಮಾಡ್ಕೊಂಡಾಗ ನಮ್ಗೆ ಗೊತ್ತಾಗುತ್ತಲ್ಲ, ಹಾಗಾಗಿ ನಾನು ಇದೇ ಥರ ಮಾಡೋದು. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಅಂತ ಅನಿಸುತ್ತೋ ಅದನ್ನು ಎಕ್ಸ್ಟ್ರಾ ಕಟ್ ಮಾಡಿ ತೆಗೆದೆ. ಎಷ್ಟು ಎಕ್ಸ್ಟ್ರಾ ಇದೆಯಲ್ಲ ಅದನ್ನು ಕಟ್ ಮಾಡಿ ತೆಗಿಬೋದು. ಕಟ್ ಮಾಡಿ ತೆಗೆದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ? ನಾವು ಬ್ಲೌಸಲ್ಲಿ ಅಟ್ಟೆ ಪರ್ಫೆಕ್ಟ್ ಅಳತೆಯಿಂದ ಬ್ಲೌಸನ್ನು ಕಟ್ ಮಾಡಿರ್ತೀವಿ. ಈಗ ಬ್ಲೌಸ್ ಕಟ್ ಮಾಡಿದ್ರೆ ಏನಾದರೂ ಶೋಲ್ಡ್ರ್ ಡ್ರಾಪ್ ಅಥವಾ ಬ್ಲೌಸ್ ಕೆಟ್ಟೋಗುತ್ತಾ ಅಂದರೆ ಇಲ್ಲ, ಏನೂ ತೊಂದರೆ ಆಗೋಲ್ಲ. ನಾವು ಸ್ಟಿಚಿಂಗ್ ಮಾಡುವಾಗ ಏನಾದರೂ ಸ್ವಲ್ಪ ಏರುಪೇರು ಆಗಿರುತ್ತಲ್ಲ, ಅದನ್ನು ನಾವಿಲ್ಲಿ ಸರಿಪಡಿಸ್ಕೊಂಡ್ರೆ ಆಯಿತು. ನಮಗೀಗ ಬ್ಯಾಕ್ ಎಷ್ಟಿದೆ ನೋಡಿ, ಈ ಸ್ಲೀವ್ಸ್ ಹತ್ರನೂ ನೋಡಿ ಈಗ ನಾವು ಟ್ರಿಮ್ ಮಾಡಬೇಕು. ಯಾಕಂದರೆ ಒಂದು 1/4 ಇಂಚ್ ಎಕ್ಸ್ಟ್ರಾ ಕಾಣಿಸ್ತಾ ಇದೆ. ಇಲ್ಲೊಂದು 1/4 ಇಂಚ್ ಬಿಟ್ಟಿರ್ತೀವಲ್ಲ, ಅದು ನೋಡಿ ಇಲ್ಲಿ ಕಾಣಿಸ್ತಾ ಇಲ್ಲ. ಈಗ ಅದನ್ನು ಕರೆಕ್ಟ್ ಮಾಡಬೇಕು. ನೋಡಿ ಈ ಥರ ಕರೆಕ್ಟ್ ಮಾಡಿಕೊಂಡ್ರೆ ನೋಡಿ ಇದು ಈಗ ಕರೆಕ್ಟ್ ಆಯಿತು. ಈಗ ಇಲ್ಲಿ ನೋಡಿ ನಮಗೆ ಬ್ಯಾಕ್ ಫಿನಿಶ್ ಆಗಿದೆ. ಫ್ರಂಟಲ್ಲಿ ಈ ಫ್ರಂಟ್ ಪಾರ್ಟ್ ಸ್ವಲ್ಪ ಜಾಸ್ತಿ ಅಂತ ಅನಿಸ್ತಾ ಇದೆ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಇವಾಗ ನಾನು ಕೆಳಗಡೆನೂ ಸಹ ನೋಡಿ ಆ ಸ್ಟಿಚಿಂಗ್ ಆದ ನಂತರ 2 ಕರೆಕ್ಟ್ ಬರುತ್ತಲ್ಲ, ಅಲ್ಲಿಗೆ ನಾನೀಗ ಕರೆಕ್ಟ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲೊಂದು ಸ್ವಲ್ಪ ಹೆಚ್ಚು ಅಂತ ಅನಿಸ್ತಾ ಇದೆ. ಇದನ್ನು ಸಹ ಕಟ್ ಮಾಡಿ ತೆಗಿತೀನಿ. ನೀವು ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಈ ಥರ ಏನಾದರೂ ಬಂದರೆ, ಜಾಸ್ತಿ ಅಲ್ಲ, ಒಂದು 1/4 ಇಂಚು, ಒಂದು ಅರ್ಧ ಇಂಚು ಈ ಥರ ಇದ್ದರೆ ಟ್ರಿಮ್ ಮಾಡಿ ತೆಗಿಬೋದು. ನೋಡ್ಕೊಳ್ಳಿ ಅಷ್ಟೇ. ಒಂದು ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಯಾಕಂದರೆ ಸ್ಟಿಚಿಂಗಲ್ಲಿ ಸ್ವಲ್ಪ ಏನಾದರೂ ಏರುಪೇರು ಆದರೆ ಒಂಚೂರು ಒಂದು 1/4 ಇಂಚ್ ಆಗುವಷ್ಟು ಆದರೆ ಈ ಥರ ಟ್ರಿಮ್ ಮಾಡಿ ತೆಗಿಬೋದು. ಈ ಕಡೆಯೂ ಸಹ ಅದೇ ಥರ ಮಾಡಿ ತೆಗಿತೀನಿ. ಆಮೇಲೆ 2 ಇಟ್ಟು ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ತೀನಿ. 2 ಕರೆಕ್ಟಾಗಿದ್ದರೆ ಸರಿ ಇದೆ ಅಂತ ಅರ್ಥ. ಆಮೇಲೆ ಮುಂದಿನ ಪಾರ್ಟನ್ನು ಹೊಲಿಯೋದು. ಶೋಲ್ಡ್ರು ಪ್ರತಿಯೊಂದನ್ನು ಚೆಕ್ ಮಾಡಬೇಕು. ಒಂದೊಂದು ಪಾರ್ಟ್ ಹೊಲಿದ ನಂತರ ಒಂದೊಂದು ಪಾರ್ಟನ್ನು ಚೆಕ್ ಮಾಡೇ ನಾವು ನೆಕ್ಸ್ಟ್ ಸ್ಟೆಪ್ಪನ್ನು ಮುಂದುವರಿಸಬೇಕು. ಯಾಕಂದರೆ ಪ್ರತಿಯೊಂದೂ ಸಹ ಕೌಂಟ್ ಆಗುತ್ತೆ. ಇದು ಸಣ್ಣದು ಅಂತ ನಾವು ಹಾಗೆ ಬಿಟ್ಬಿಟ್ರೆ ಬ್ಲೌಸು
ಪರ್ಫೆಕ್ಟಾಗಿ ಬರೋದಿಲ್ಲ. ನೋಡಿ ಇವಾಗ ಕರೆಕ್ಟಾಗಿ ಬಂತಲ್ಲ, ಇಲ್ಲಿ ನೋಡಿ ಇಲ್ಲಿಂದನೂ ಈಗ ಕರೆಕ್ಟ್ ಮಾಡಿಕೊಂಡೆ ಮುಗೀತು. ಇವಾಗ ಆರ್ಮೋಲ್ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕೆ ರೆಡಿಯಾಗಿದೆ. ಇವಾಗ ಪೈಪಿಂಗ್ ಅಟ್ಯಾಚ್ ಮಾಡಿ ಆಮೇಲೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ತೀನಿ. ನಾನು ಯಾವ ರೀತಿ ಹೊಲಿತೀನಲ್ಲ, ಯಾವುದಾದ್ಮೇಲೆ ಯಾವುದು ಹೊಲಿತೀನಲ್ಲ ಅದನ್ನು ನಿಮ್ಮ ಜೊತೆ ಅದೇ ರೀತಿಯಾಗಿ ತೋರಿಸ್ತಾ ಹೋಗ್ತೀನಿ. ಇವಾಗ ಇದರಲ್ಲಿ ಬಟ್ಟೆ ಸ್ವಲ್ಪ ಜಾಸ್ತಿ ಇತ್ತಲ್ಲ, ಹಾಗಾಗಿ ನನಗೆ ಕ್ರಾಸಲ್ಲಿ ಪೈಪಿಂಗ್ ಬಟ್ಟೆ ಸ್ವಲ್ಪ ದೊಡ್ಡದಾಗಿ ಸಿಕ್ತು. ಇಲ್ಲ ಅಂದರೆ ಚಿಕ್ಕ ಚಿಕ್ಕ ಪೀಸ್ ಸಿಗುತ್ತೆ, ಅದರಲ್ಲಿ ಅಟ್ಯಾಚ್ ಮಾಡಿ ಮಾಡಬೇಕಾಗತ್ತೆ. ಕ್ರಾಸ್ ಬಟ್ಟೆಗೆ 1 ಇಂಚ್ ಆಗುವ ಅಷ್ಟು ದೊಡ್ಡದು ಕ್ರಾಸಾಗಿ ಬಟ್ಟೆನ ಕಟ್ ಮಾಡ್ಕೊಳ್ಬೇಕು ಪೈಪಿಂಗಿಗೆ. ಇಲ್ಲಿ ನಾನು 3 ಪೀಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ, ಸಾಕಾಗತ್ತೆ ಇದು 3 ಪೀಸ್ ಇದ್ದರೆ. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಇದು ನೋಡಿ ಇದು ಸೀದಾ ಇಟ್ಕೊಳ್ಬೇಕು. ಇದು ಸೀದಾ ಇಟ್ಕೊಂಡು ಆನಂತರ ಇದನ್ನು ಈ ರೀತಿ ಇಟ್ಕೊಳ್ಬೇಕು. ಇದನ್ನು ಬೇರೆ ಮತ್ತು ಈ ಥರ ಕ್ರಾಸ್ ಬೆಲ್ಟ್ ಇದೆಯಾ ಅಂತ ನೋಡಿಕೊಂಡೆ ನಾನು, ಆ ಥರ ಇರಲಿಲ್ಲ. ನೋಡಿ ಕರೆಕ್ಟಾಗಿ ಈ ಥರ ಇಟ್ಕೊಂಡು ಆಮೇಲೆ ಈ ಥರ ಇಟ್ಟು ರಫ್ ಸ್ಟಿಚ್ಚನ್ನು ಹಾಕೊಂಡ್ಬಿಡಬೇಕು. ಇವಾಗ ಇದರುಂಟು ಈ ಕರೆಕ್ಟ್ ಉಂಟಲ್ಲ, ಇದನ್ನು ಹಿಂಗಿಟ್ಟು ಉಲ್ಟಾ ಈ ಥರ ನೋಡಿ ಈ ಥರ ವಿ ಶೇಪ್ ಬರಬೇಕು. ಈ ವಿ ಶೇಪ್ ಇಟ್ಟು ಇನ್ನೊಂದಿಟ್ಟು ಸ್ಟಿಚ್ ಮಾಡಿದ್ರೆ ಮುಗೀತು. ಇಷ್ಟೇ. ಅಂದರೆ ನನ್ನದು ಇವತ್ತು ದೊಡ್ಡ ಪೀಸ್ ಇತ್ತು, ಹಾಗಾಗಿ ಬೇಗ ಆಯಿತು ಕ್ರಾಸ್ ಬೆಲ್ಟು. ಇಲ್ಲ ಅಂದರೆ ದಾರನೂ ಮುಗಿದೋಯ್ತು, ಅಲ್ಲಿಗೆ ಬೇರೆ ದಾರನ ಹಾಕ್ಕೊಳ್ಬೇಕು. ಈಗ ಇದರ ಒಂದು 1/4 ಇಂಚ್ ಬಿಟ್ಟು ಈ ಥರ ಸೈಡೆಲ್ಲ ಕಟ್ ಮಾಡಿ ಪೈಪಿಂಗಿಗೆ ನೋಡಿ ಪೈಪಿಂಗನ್ನು ನೀಟಾಗಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಡೀಟೇಲಾಗಿ ತೋರಿಸಿದ್ದೀನಿ ನೋಡಿ. ಈಗ ಈ ಫಸ್ಟಿಗೆ ಈ ಸ್ಟಾರ್ಟಿಂಗ್ ಇದನ್ನು ಕಟ್ ಮಾಡ್ಕೊಳ್ವಾ. ಆನಂತರ ಒಂದು 1/4 ಇಂಚು ಹೊರಗಡೆ ಬಿಟ್ಕೊಳ್ವ. ನೀಟಾಗಿ ನೋಡಿ ಒಂದು 1/4 ಇಂಚು ಹೊರಗಡೆ ಬಿಟ್ಕೊಳ್ವ. ಹೊರಗಡೆ ಬಿಡುವ ಅಥವಾ ಈ ಥರ ಫೋಲ್ಡ್ ಮಾಡಿದರೂ ಆಗುತ್ತೆ, ಒಳಗಡೆ ಫೋಲ್ಡ್ ಮಾಡಿದರೂ ಆಗುತ್ತೆ. ನಿಮ್ಗೆ ಯಾವ ರೀತಿ ಅನುಕೂಲ ಅಲ್ಲ ಆ ರೀತಿ. ಈ ಥರ ಪೈಪಿಂಗ್ ಇದೆಯಲ್ಲ ತುಂಬ ನೀಟಾಗಿ ಬರುತ್ತೆ. ಈ ರೀತಿ ಪೈಪಿಂಗು ಮಾಡೋದ್ರಿಂದ ಪೈಪಿಂಗಲ್ಲೂ ಸುಮಾರು ವಿಧಾನ ಇದೆ, ಆದರೆ ಈ ಥರ ಮಾಡೋದಿದೆಯಲ್ಲ ತುಂಬ ಪರ್ಫೆಕ್ಟ್ ಬರುತ್ತೆ, ತುಂಬ ಈಸಿ ಆಗುತ್ತೆ. ಮತ್ತು ನೋಡಿ ಕೆಳಗಡೆ ಬಟ್ಟೆ ಆಗಲಿ ಮೇಲ್ಗಡೆ ಬಟ್ಟೆ ಆಗಲಿ ಪೈಪಿಂಗ್ ಬಟ್ಟೆ ಆಗಲಿ ಯಾವುದೂ ಒಗಿಬಾರ್ದು. ಈ ಶೋಲ್ಡ್ರ್ ಜಾಯಿಂಟ್ ಇದೆಯಲ್ಲ ಇದು ಹಿಂದ್ಗಡೆಗೆ ಬರಬೇಕು, ಹಿಂದ್ಗಡೆ ಬರೋ ಥರ ನೋಡಬೇಕು. ಅದ್ರ ಮೇಲೆ ಜಸ್ಟ್ ಇಟ್ಕೊತ ನಾವು ಈ ರೀತಿ ಸ್ಟಿಚ್ ಮಾಡ್ತಾ ಬರಬೇಕು. ಎಲ್ಲೂ ಒಗಿಬಾರ್ದು, ಒಗೆದ್ರೆ ಶೋಲ್ಡ್ರ್ ಡ್ರಾಪ್ ಆಗುತ್ತೆ ಮತ್ತು ಸರಿಯಾಗಿ ಬರೋದಿಲ್ಲ ಬ್ಲೌಸು ಪೈಪಿಂಗು. ನೋಡಿ ಇಲ್ಲಿ ವಿ ಥರ ಇದೆಯಲ್ಲ, ಅಲ್ಲಿ ಸೂಜಿನ ಇಟ್ಟು ಬಟ್ಟೆನ ತಿರುಗಿಸ್ಬೇಕಾಗತ್ತೆ. ಇಲ್ಲೂ ಸಹ ಶೋಲ್ಡ್ರನ್ನ ಹಿಂದ್ಗಡೆ ಹಾಕ್ಕೊಳ್ಬೇಕು. ಇವಾಗ ಕರೆಕ್ಟ್ ಇಲ್ಲಿ ಬಂತಲ್ಲ, ಒಂದು 1/4 ಇಂಚ್ ಬಿಟ್ಟು ಈ ರೀತಿ ಒಳಗಡೆ ಅರ್ಜು ಮಾಡ್ಬೋದು. ಈ ಥರ ಮಾಡಿ ರಫ್ ಮಾಡ್ಕೊಳ್ಬೇಕು. ಆಯಿತು, ಇವಾಗ ಪೈಪಿಂಗಿಗೆ ಬಟ್ಟೆ ಅಟ್ಯಾಚ್ ಆಯಿತು. ಈಗ ನೋಡಿ ಮೇನ್ ಪಾಯಿಂಟ್ ಇದು, ಇದನ್ನು ಕರೆಕ್ಟಾಗಿ ಮಾಡ್ಕೊಳ್ಬೇಕು ಮತ್ತು ಕೇರ್ಫುಲ್ಲಾಗಿ ಮಾಡಬೇಕು. ಯಾಕಂದರೆ ಇಲ್ಲಿ ಕೆಳಗಡೆ ಬಟ್ಟೆ ಕಟ್ಟಾಗುವಂಥ ಚಾನ್ಸ್ ಇರುತ್ತೆ, ಅಥವಾ ನೀವೇ ಜಾಸ್ತಿ ಕಟ್ ಮಾಡುವಂಥ ಚಾನ್ಸ್ ಇರುತ್ತೆ. ನಿಧಾನವಾಗಿ ನೋಡಿಕೊಂಡು ಎಷ್ಟೇ ಅಂದರೂ ನಾವು ಸ್ಟಿಚಿಂಗ್ ಮಾಡುವಾಗ 1/4 ಇಂಚ್ ಸ್ಟಿಚ್ ಮಾಡಬೇಕಾಗುತ್ತೆ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಅನ್ನೋದು ಹಾಗೆ ಆಗುತ್ತೆ. ಆದಾಗ ನಾವೇನು ಮಾಡಬೇಕು, ಈ ಕಟ್ಟಿಂಗಲ್ಲಿ ಈ ರೀತಿ ಈಗ ಸ್ಟಿಚಿಂಗ್ ಆಗಿದೆ, ಇದು ಕಟ್ ಮಾಡೋದ್ರಿಂದ ಮತ್ತೇನು ಶೋಲ್ಡ್ರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ಯಾಕಂದರೆ ನಮಗೆ ಎಷ್ಟು ಬೇಕಲ್ಲ ಅಷ್ಟಕ್ಕೆ ನಾವು ಸ್ಟಿಚಿಂಗ್ ಮಾಡಿದ್ದೀವಿ. ಇವಾಗ ಪೈಪಿಂಗ್ ನೀಟ್ ಬರಬೇಕು, ಹೊರಗಡೆ ಈ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಾಣಬಾರ್ದು ಅನ್ನೋ ಸಲುವಾಗಿ ನಾವು ಈ ರೀತಿ ಬಟ್ಟೆನ ಮೊದಲಿಗೆ ಕಟ್ ಮಾಡಿ ತೆಗೆದುಬಿಡಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಪೈಪಿಂಗ್ ನೀಟಾಗಿ ಬರುತ್ತೆ. ಆ ಕಡೆಯಿಂದ ಪೈಪಿಂಗ್ ಒಳಗಡೆಯಿಂದ ನೋಡಿದಾಗ ಪೈಪಿಂಗಿಗೆ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಕಾಣಿಸೋದಿಲ್ಲ, ಒಂದೇ ಸಮನೆ ಕಾಣಿಸುತ್ತೆ. ಮೇಲ್ಗಡೆ ಮತ್ತು ಕೆಳಗಡೆ ಸಹ ಅಷ್ಟು ನೀಟಾಗಿ ಕಾಣಿಸುತ್ತೆ ಪೈಪಿಂಗು. ಈ ಥರ ಮಾಡ್ಕೊಳ್ಳೋದ್ರಿಂದ ನೋಡಿ ಫುಲ್ಲಾಗಿ ಈ ರೀತಿ ಕಟ್ ಮಾಡಿದೆ. ನೋಡಿ ಇಷ್ಟು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿದೆ. ಈಗ ಇದಕ್ಕೆ ಒಂದೊಂದು ನಾಚನ್ನು ಹಾಕ್ಕೊಳ್ವ. ಎಲ್ಲೆಲ್ಲಿ ಕರ್ವಿಂಗ್ ಬರುತ್ತಲ್ಲ ಅಲ್ಲಿ ಕ್ರಾಸ್ ಬಂದಲ್ಲೆಲ್ಲ ಈ ಥರ ಒಂದೊಂದು ನಾಚನ್ನು ಹಾಕೊಂಡ್ಬಿಡಬೇಕು. ಆ ರೀತಿ ಹಾಕೋದ್ರಿಂದ ನಂತರ ಹಾಕಿ ಪೈಪಿಂಗ್ ಮಾಡೋದ್ರಿಂದ ಪೈಪಿಂಗ್ ನೀಟಾಗಿ ಕಾಣಿಸುತ್ತೆ ಮತ್ತು ಶೇಪ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಯಾವ ಶೇಪಲ್ಲಿ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿರ್ತೀವಲ್ಲ ಆ ಶೇಪ್ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿ. ಇವಾಗ ನೋಡಿ ಈಗ ಇಷ್ಟ ಆಯ್ತಲ್ಲ, ಇದರ ನಂತರ ಈಗ ನಮ್ಗೆ ಎಷ್ಟಕ್ಕೆ ಬೇಕು ನೋಡಿ, ಒಂದು ಕಡೆ ಜಾಸ್ತಿ ಕಡಿಮೆ ಎಲ್ಲ ಇರುತ್ತೆ. ಇದನ್ನು ಈ ರೀತಿ ಮಾಡಿ ನಮಗೊಂದು 1/4 ಇಂಚಿಗೋ 1/2 ಇಂಚಿಗೋ ಎಷ್ಟಕ್ಕೆ ಬೇಕು ನೋಡಿ, ಇಷ್ಟಕ್ಕೆ ಮಾಡಿಸ್ತೀನಿ ನಾನಿವಾಗ. ಇಷ್ಟೇ ಅಳತೆಗೆ ಫುಲ್ಲನ್ನು ಮಡಿಸ್ಕೊಂಬರಬೇಕು. ಫುಲ್ ಪೈಪಿಂಗು ಫುಲ್ ಉದ್ದಕ್ಕೂ ಇಷ್ಟೇ ಅಳತೆಗೆ ಮಾಡಿಸ್ಬೇಕಾಗತ್ತೆ ನೋಡಿ. ಇದನ್ನು ಈಗ ಎಕ್ಸ್ಟ್ರಾ ಅದು ಒಳಗಡೆ ಸ್ಟಿಚ್ ಮಾಡೋದಿರ್ತೀವಲ್ಲ ಅದು ಒಳಗಡೆ ಹೋಗಬೇಕು. ಆನಂತರ ಇದನ್ನು ಈ ರೀತಿ ಒಂದು ಬೆಳ್ಳ ಸಹಾಯದಿಂದ ಇದೆ ಕರೆಕ್ಟಾಗಿ ಇಟ್ಕೊಂಡು, ನಿಮಗೆ ತುಂಬ ಡಿಟೇಲಾಗಿ ಕಾಣಿಸ್ತಾ ಇದ್ದೀನಿ, ನಿಧಾನವಾಗಿ ಕಾಣಿಸ್ತಾ ಇದ್ದೀನಿ.
ಯಾವ ರೀತಿ ಮಾಡಬೇಕು ಅನ್ನೋದನ್ನು. ನೀವು ಈ ಥರ ಪೈಪಿಂಗ್ ಕಲ್ತ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಪೈಪಿಂಗು. ಬ್ಲೌಸಲ್ಲಿ ಮೇನ್ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅನ್ನೋದು ಎಷ್ಟು ಮುಖ್ಯನೋ ಹಾಗೆ ಪೈಪಿಂಗು ಅಷ್ಟೇ ಮುಖ್ಯ. ಬ್ಲೌಸ್ ನೋಡ್ತಿದ್ದಾಗೆ ಪೈಪಿಂಗ್ ಕರೆಕ್ಟ್ ಆಗಿದೆಯಾ ಅಂತ ಮೊದಲೇ ಚೆಕ್ ಮಾಡ್ತಾರೆ. ಅದು ಸರಿಯಾಗಿದ್ದರೆ ಬ್ಲೌಸ್ ನೋಡೋಕ್ಕೂ ಒಂಥರ ಅಟ್ರ್ಯಾಕ್ಟಾಗಿ ಕಾಣಿಸುತ್ತೆ. ಸಾದಾ ಬ್ಲೌಸ್ ಅಂತೂ ಪೈಪಿಂಗೇ ಚೆನ್ನಾಗಿ ಬರಬೇಕಾಗತ್ತೆ. ನೋಡಿ ಈ ರೀತಿ ಫುಲ್ಲಾಗಿ ಸ್ಟಿಚ್ ಮಾಡಬೇಕು. ನೋಡಿ, ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿರಿ. ಹಾಗೆ ಹೈಪ್ ಬಟನನ್ನು ಸಹ ಒತ್ತಿರಿ. ನೋಡಿ ಈಗ ಆಯ್ತಲ್ಲ, ಇದನ್ನು ಈ ಥರ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗಿಬೇಕು. ಇವಾಗಲೂ ಸಹ ಇಲ್ಲಿ ನೋಡಿ, ಒಂದು ಸೈಡ್ ಉದ್ದ ಒಂದು ಸೈಡ್ ಗಿಡ್ಡ ಇರುತ್ತಲ್ಲ, ಈ ಥರ ಕಟ್ ಮಾಡಬೇಕು. ಬಟ್ಟೆನ ಈ ರೀತಿಯಾಗಿ ಇಟ್ಕೊಳ್ಬೇಕು, ನಿಧಾನವಾಗಿ ಕಟ್ ಮಾಡಬೇಕು. ಪೈಪಿಂಗನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತುಂಬ ನಿಧಾನವಾಗಿ ಹೇಳಿದ್ದೀನಿ ನೋಡಿ. ಈ ಥರವಾಗಿ ನೋಡಿ, ಈ ಥರ ಫುಲ್ ಬ್ಲೌಸಿಗೆ ಕಟ್ ಮಾಡಿ ತೆಗಿಬೇಕು. ಅಂದರೆ ಎಕ್ಸ್ಟ್ರಾ ಇರೋದನ್ನು, ಆವಾಗ ಪೈಪಿಂಗ್ ಏನಾಗುತ್ತೆ, ನೀಟಾಗಿ ಬರುತ್ತೆ. ಕರಾವಳಿ ಕಡಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನನ್ನು ಸಹ ಒತ್ತಿರಿ. ನೋಡಿ ಈ ಥರ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗಿಬೇಕು. ಆವಾಗ ಪೈಪಿಂಗ್ ನಾವು ಮಾಡಿದವಾಗ ಏನಾಗುತ್ತೆ, ಒಳಗಡೆ ಇರುವಂಥ ಬಟ್ಟೆ ಹೊರಗಡೆ ಕಾಣಿಸೋದಿಲ್ಲ. ಒಂದು ಕಡೆ ದೊಡ್ಡ ಒಂದು ಕಡೆ ಸಣ್ಣ ಅಂತ ಅನಿಸೋದಿಲ್ಲ. ನೀಟಾಗಿ ನೋಡಿ ಫುಲ್ಲನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದೇ ಹದಕ್ಕೆ ಮಡಿಸ್ಕೊಂಡು ಬರಬೇಕು. ನೋಡಿ ಎಷ್ಟಕ್ಕೆ ಬೇಕಲ್ಲ ನಮಗೆ ಪೈಪಿಂಗು ಅಷ್ಟಕ್ಕೆ ನೋಡಿ ಈ ರೀತಿ ಇಟ್ಕೊಂಡು ಹೀಗಿದ್ರೆ ಒಂದೇ ಸುಮ್ಮನೆ ಪೈಪಿಂಗ್ ಮೇಲೆ ಬರಬಾರ್ದು, ಸ್ಟಿಚ್ಚು ಮಧ್ಯೆ ಬರಬೇಕಾಗತ್ತೆ. ಅದ್ರ ಮೇಲೆ ನೋಡಿಕೊಂಡು ಸ್ಟಿಚ್ಚಿಂಗ್ ಅಲ್ಲವ ಫಸ್ಟಿಗೆ ರಫ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಫುಲ್ ಬ್ಲೌಸಿಗೂ ಇದೇ ಥರವಾಗಿ ಮಾಡ್ಕೊಂಡು ಬರಬೇಕೀಗ. ನಿಧಾನವಾಗಿ ಮಾಡಬೇಕಾಗತ್ತೆ ಪೈಪಿಂಗನ್ನು. ಎಷ್ಟು ನಿಧಾನವಾಗಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಯಾವ ರೀತಿ ಹೊಲಿದಿದ್ದೀನಲ್ಲ ಅದೇ ಥರ ಇಟ್ಟಿದ್ದೀನಿ, ಎಲ್ಲೂ ಸ್ಪೀಡ್ ಮಾಡಿಲ್ಲ. ನಾನು ಹೊಲಿಯುವಾಗ ತುಂಬ ನಿಧಾನವಾಗಿ ಪೈಪಿಂಗನ್ನು ಕೇರ್ಫುಲ್ಲಾಗಿ ಹೊಲಿತೀನಿ. ಇದನ್ನು ಕಟ್ ಮಾಡಿ ಅಲ್ಲಿಂದ ಅಲ್ಲಿಗೆ ನಾವು ಫಿನಿಶಿಂಗನ್ನು ನೀಟ್ ಮಾಡ್ಕೊತಾ ಇದ್ದರೆ ಬ್ಲೌಸ್ ಫಿನಿಶ್ ಆದ ನಂತರ ನಮಗೆ ಮತ್ತೆ ಎಕ್ಸ್ಟ್ರಾ ಕಟ್ ಮಾಡಬೇಕು, ಫಿನಿಶ್ ಮಾಡಬೇಕು ಅನ್ನೋದಿರೋದಿಲ್ಲ. ಬ್ಲೌಸ್ ತುಂಬ ನೀಟಾಗಿ ಬರುತ್ತೆ. ನೋಡಿ ಫುಲ್ ಬ್ಲೌಸು ಇದೇ ಥರ ಪೈಪಿಂಗನ್ನು ಮಾಡಬೇಕು. ಕರೆಕ್ಟಾಗಿ ಇಟ್ಕೊಳ್ಬೇಕು. ಜಾಯಿಂಟ್ ಬಂದಲ್ಲೂ ಸಹ ಸ್ವಲ್ಪ ನಿಧಾನವಾಗಿ ಮಾಡ್ಕೊಂಡು ಪೈಪಿಂಗ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ ಫುಲ್ ಫಿನಿಶ್ ಆಯಿತು. ಇವಾಗ ಫೈನಲ್ ನೋಡಿ ಯಾವ ರೀತಿಯಾಗಿ ಬಂತು ಪೈಪಿಂಗ್ ಅನ್ನೋದು. ಕರೆಕ್ಟಾಗಿ ಬಂತು. ಫುಲ್ ಬ್ಲೌಸಿಗೂ ಒಂದೇ ಸಮನಾಗಿ ಬಂತು. ಈ ರೀತಿಯಾಗಿ ಪೈಪಿಂಗ್ ಸ್ಟಿಚಿಂಗ್ ಮಾಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಬ್ಲೌಸ್ ವೇರ್ ಮಾಡಿದಾಗೂ ಸಹ ಅಷ್ಟೇ ನೀಟಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಕರೆಕ್ಟಾಗಿ ಬಂತು ಅಂತ. ಒಳಗಡೆನೂ ಸಹ ಕಾಣಿಸ್ತೀನಿ ನಾನು ನಿಮಗೆ ಯಾವ ರೀತಿ ಬಂತು ಅಂತ. ಒಳಗಡೆನೂ ಸಹ ಎಕ್ಸ್ಟ್ರಾ ಬಟ್ಟೆ ನೋಡಿ ಈ ಶೇಪು ಸಹ ಅಷ್ಟೇ ನೀಟಾಗಿ ಕೊಡಬೇಕಾಗತ್ತೆ. ವಿ ಶೇಪ್ ಥರ ಕೊಟ್ಟಿದ್ದೀನಿ ನೋಡು. ಫುಲ್ ರೌಂಡಲ್ಲ, ಸ್ವಲ್ಪ ವಿ ಥರ ನೋಡಿ. ಇಲ್ಲೂ ಯಾವುದೇ ಥರ ಎಕ್ಸ್ಟ್ರಾ ಬಟ್ಟೆ ಕಾಣಿಸೋದಿಲ್ಲ ನೋಡಿ. ಈ ಥರ ಬರಬೇಕು. ಒಳಗೂ ಸಹ ಹೊರಗೂ ಸಹ ಇದೇ ಥರ ಬರಬೇಕಾಗತ್ತೆ. ಆವಾಗ ನೀಟಾಗಿ ಎಕ್ಸ್ಟ್ರಾ ನಾವು ಪೈಪಿಂಗ್ ಬಟ್ಟೆ ವೇರ್ ಮಾಡಿದಾಗಲೂ ಸಹ ಈ ಕಡೆ ಹೊರಗೆ ಬರೋದೆಲ್ಲ ಆಗೋದಿಲ್ಲ. ಅಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ಪೈಪಿಂಗು. ಮೇನ್ ಬ್ಲೌಸಲ್ಲಿ ಪೈಪಿಂಗ್ ನೀಟಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ಆಯಿತು. ಇವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡೋದು. ಸ್ಲೀವ್ಸನ್ನು ರೆಡಿ ಮಾಡಿಟ್ಟಿದ್ದೀನಿ. ಸ್ಲೀವ್ಸ್ ಅಟ್ಯಾಚನ್ನು ಇದರಲ್ಲಿ ತೋರಿಸಿಲ್ಲ ನಾನು. ಸ್ಲೀವ್ಸ್ ಅಟ್ಯಾಚ್ ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರೆ ಅದನ್ನು ಸಹ ಮತ್ತೆ ತೋರಿಸ್ತೀನಿ. ಇವಾಗ ನಾನು ಸ್ಲೀವ್ಸನ್ನು ಯಾವಾಗಲೂ ಸೆಂಟ್ರಿಂದನೇ ಅಟ್ಯಾಚ್ ಮಾಡ್ತೀನಿ. ಸೆಂಟ್ರಿಂದ ಅಟ್ಯಾಚ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಏನಾದರೂ ಸ್ವಲ್ಪ ಎಕ್ಸ್ಟ್ರಾ ಉಳಿದ್ರೂ ಸಹ ಆ ಕಡೆ ಈ ಕಡೆ ಆಗುತ್ತೆ, ಅಥವಾ ಕಡಿಮೆ ಬಿದ್ದರೂ ಸಹ ನಾವು ಸೇರಿಸ್ಕೊಳ್ಬೋದು. ಈ ಥರ ಮಾಡಿ ಎರಡು ಸೈಡು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋದು.
ಆಯಿತು. ಸ್ಲೀವ್ಸ್ ಅಟ್ಯಾಚು ಸಹ ಆಯಿತು. ಸ್ಲೀವ್ಸ್ ಅಟ್ಯಾಚ್ ಆದ ನಂತರ ಒಂದೊಂದೇ ಸ್ಟಿಚ್ ಹಾಕಿ ನಾನು ಮೊದಲಿಗೆ ಅಟ್ಯಾಚ್ ಮಾಡ್ಕೊಳ್ತೀನಿ. ಆನಂತರ ಏನು ಮಾಡ್ತೀನಿ ಅಂದರೆ ನಿಮ್ಗೆ ತೋರಿಸ್ತೀನಿ. ಇವಾಗ ನೆಕ್ಸ್ಟ್ ಮತ್ತೊಂದು ಸ್ಲೀವ್ಸನ್ನು ಸಹ ಅಟ್ಯಾಚ್ ಮಾಡ್ಕೊಳ್ತೀನಿ. ಸೆಂಟ್ರಲ್ಲಿ ಇಟ್ಕೊಳ್ಬೇಕು, ಕರೆಕ್ಟಾಗಿ ಅಟ್ಯಾಚ್ ಮಾಡಬೇಕು. ಇವಾಗ ಆಯಿತು. ಈಗ ಉಂಟಲ್ಲ ಕರೆಕ್ಟಾಗಿ ಚೆಕ್ ಮಾಡಬೇಕು. ಇವಾಗ ಒಂದೊಂದೇ ಸ್ಟಿಚ್ ಆಗಿದೆ ನಂದು ಬ್ಲೌಸಿಂದು. ಈಗ ನಾನು ಚೆಕ್ ಮಾಡಿ ನೋಡ್ತಾ ಇದ್ದೀನಿ. ನಿಮಗೆ ಪ್ರತಿ ಹಂತದಲ್ಲೂ ಹೇಳ್ತೀನಿ ನಾನು. ಪ್ರತಿ ಹಂತದಲ್ಲೂ ನಾನು ಚೆಕ್ ಮಾಡಿ ನಾನು ನೆಕ್ಸ್ಟ್ ಸ್ಟೆಪ್ಪಿಗೆ ಮುಂದೆ ಹೋಗೋದು. ಹಾಗಾಗಿ ಇವಾಗ ಸ್ಲೀವ್ಸ್ ಆಯ್ತಲ್ಲ, ಈಗ ಚೆಕ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡಿ. ಜಸ್ಟ್ ಒಂದೇ ಒಂದು ಪಾಯಿಂಟಷ್ಟು ಸ್ಲೀವ್ಸ್ ಅಟ್ಯಾಚ್ ನನಗೆ ಒಂದು ಸೈಡ್ ಉದ್ದ ಅಂತ ಅನಿಸ್ತಾ ಇದೆ ನೋಡಿ. ಜಸ್ಟ್ ಒಂದೇ ಒಂದು ಪಾಯಿಂಟು. ಈ ಒಂದೇ ಒಂದು ಪಾಯಿಂಟನ್ನು ಸಹ ನಾನು ಇವಾಗ ಸರಿ ಮಾಡ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಇನ್ನೊಂದು ಸ್ಟಿಚ್ ಹಾಕೋದಿದೆಯಲ್ಲ, ಆವಾಗ ಒಂದು ಸ್ವಲ್ಪ ಶೋಲ್ಡ್ರ್ ಹತ್ರ ಬಂದ ನಂತರ ಮೇಲೆ ತೊಗೊಂಡ್ರೆ ಮುಗೀತು. ಕೆಲವೊಂದು ಸಲ ಬಿಗಿನರ್ಸ್ ಎಲ್ಲ ಹೊಲಿಯುವಾಗ ಒಂದು 1/4 ಇಂಚು 1/2 ಇಂಚು ಹೆಚ್ಚು ಕಡಿಮೆ ಆಗುವಂಥ ಚಾನ್ಸ್ ಇರುತ್ತೆ. ಆವಾಗ ನೀವು ಚೆಕ್ ಮಾಡಿ ನೋಡಿಕೊಂಡು ಸ್ಟಿಚ್ ಮಾಡಿಬಿಟ್ರೆ ಅಲ್ಲಿಗೆ ಮುಗಿದೋಗ್ಬಿಡುತ್ತೆ. ಕೆಲವ್ರು ಏನು ಮಾಡಿಬಿಡ್ತಾರೆ, ಚೆಕ್ಕೇ ಮಾಡೋದಿಲ್ಲ. ಒಂದು ಸ್ಲೀವ್ಸ್ ದೊಡ್ಡ, ಒಂದು ಸ್ಲೀವ್ಸ್ ಸಣ್ಣ ಎಲ್ಲ ಆಗುವಂಥ ಚಾನ್ಸ್ ಇರುತ್ತೆ. ಈಗ ಸ್ಲೀವ್ಸ್ ಅಟ್ಯಾಚ್ ಮುಗೀತು ನನಗೆ. ಈಗ ಫ್ರಂಟಲ್ಲಿ ನಾನು ಫಿನಿಷ್ ಮಾಡಿರಲಿಲ್ಲಲ್ಲ, ಇದು ಪ್ರಿನ್ಸಸ್ ಕಟ್ಟಲ್ಲ, ಹಾಗಾಗಿ ಕ್ರಾಸ್ ಬೆಲ್ಟ್ ಆಗಿದ್ದರೆ ಕ್ರಾಸ್ ಬೆಲ್ಟ್ ಸ್ಟಿಚಿಂಗ್ ಆದ ನಂತರ ಫಿನಿಶಿಂಗ್ ಆಗಿಬಿಡುತ್ತೆ. ಇದು ಪ್ರಿನ್ಸಸ್ ಕಟ್ ಆದ ನಂತರ ನಾನು ಎಕ್ಸ್ಟ್ರಾ ಲೈನಿಂಗ್ ಪಟ್ಟಿ ಕೊಟ್ಟುಕೊಂಡು ಸ್ಟಿಚಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಎರಡನ್ನೂ ಸಹ ಇವಾಗ ಸ್ಟಿಚಿಂಗ್ ಮಾಡಿ ಫಿಟ್ಟಿಂಗ್ ಮಾಡಿಬಿಟ್ರೆ ಫುಲ್ ಬ್ಲೌಸು ಮುಗೀತು. ಕೇವಲ ಒಂದು ಅರ್ಧ ಗಂಟೆಯಲ್ಲಿ ನಾವು ಫುಲ್ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಇವಾಗ ಫಿಟ್ಟಿಂಗ್ ಮಾಡಲಿಕ್ಕೆ ಇವರಿಗೆ ವೇಸ್ಟ್ ಲೆಂತ್ ಬಂದು 25, ಹಾಗೆ ಕಂಕಣ ಅಂದರೆ ಆರ್ಮೋಲ್ ರೌಂಡ್ ಬಂದು 7.5 ಬೇಕು. 15 ಫುಲ್ಲು 7.5 ಬೇಕು. ಆನಂತರ ಸ್ಲೀವ್ಸ್ ರೌಂಡ್ ಬಂದು 10.5ಗೆ 5.25. ಮೊದಲಿಗೆ ನಾವೇನು ಮಾಡಬೇಕು, ಈ ಬ್ಯಾಕ್ ಪಾರ್ಟನ್ನು ಹಾಫ್ ಮಾಡ್ಕೊಳ್ಬೇಕು. ಬ್ಯಾಕ್ ಪಾರ್ಟನ್ನು ಕರೆಕ್ಟಾಗಿ ಮಾಡಿಸ್ಕೊಳ್ಬೇಕಲ್ಲ. ಈಗ 25ರಲ್ಲಿ ಎಷ್ಟು ನೋಡ್ಕೊಳ್ತಾ ಇದ್ದೀನಿ ನಾನು. 25ರಲ್ಲಿ 12.5 ಬಂತು. 12.5ಗೆ ಮತ್ತು 6.25, 4 ಭಾಗ ಮಾಡಬೇಕಲ್ಲ. ಪ್ರತಿ ಕಡೆಗೂ 6.25 ಇಟ್ಕೊಳ್ಬೇಕು. ನೋಡು, ಮೊದಲಿಗೆ ಬ್ಯಾಕ್ ಪಾರ್ಟನ್ನು 2 ಪಾರ್ಟ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ 2 ಸೈಡು 6.25 ಬರೋ ಥರ ಮಾರ್ಕಿಂಗ್ ಮಾಡಿಕೊಂಡು ಈಗ ಆರ್ಮೋಲ್ ರೌಂಡು ಮತ್ತು ಸ್ಲೀವ್ಸ್ ರೌಂಡು ಎರಡನ್ನೂ ಇಡಬೇಕು. ಶೋಲ್ಡ್ರ್ ಕರೆಕ್ಟಾಗಿ ಹಾಕ್ಕೊಳ್ಬೇಕು. ಈ ಥರ ಸರಿಯಾಗಿ ಇಟ್ಕೊಂಡು ಇಲ್ಲಿಂದ ಈ ಬಟನ್, ಇದು ಎಕ್ಸ್ಟ್ರಾ ಪಟ್ಟಿಯೆಲ್ಲ ನಾವು ಕಾಜು ಹೊಲಿಲಿಕ್ಕಾಗಿ ಇಟ್ಟಿರುವಂಥದ್ದು, ಅದನ್ನು ಬಿಡಬೇಕು. ಅದು ಎಕ್ಸ್ಟ್ರಾ ಬಂದಿರೋದು. ಹಾಗಾಗಿ ಇಲ್ಲಿಂದ ತೊಗೊಳ್ಬೇಕು. ಇಲ್ಲಿಂದ 6.25ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಬೇಕು. ಆನಂತರ ಇಲ್ಲಿ ನೋಡಿ, ಈ ಶೋಲ್ಡ್ರ್ ಜಾಯಿಂಟನ್ನು ಕರೆಕ್ಟಾಗಿ ಹಿಡಿಬೇಕು. ಕೆಲವೊಬ್ರು ಶೋಲ್ಡ್ರ್ ಅದು ಫಿಟ್ಟಿಂಗ್ ಮಾಡುವಾಗ ಸರಿಯಾಗಿ ಮಾಡೋದಿಲ್ಲ, ಹಾಗಾಗಿ ಶೋಲ್ಡ್ರ್ ಡ್ರಾಪ್ ಅನ್ನೋದು ಸಹ ಆಗುತ್ತೆ. ಬ್ಲೌಸಲ್ಲಿ ಫಿಟ್ಟಿಂಗು ಪ್ರತಿ ಹಂತನೂ ಇಂಪಾರ್ಟೆಂಟೇ, ಫಿಟ್ಟಿಂಗು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲ, 5.25 ಬೇಕು ಅವರಿಗೆ. ಹಾಗೆ ಇಲ್ಲಿಂದ ಇಲ್ಲಿಗೆ 7.5 ಬೇಕು. ಇಷ್ಟೇ. ಇವಾಗ ಒಂದು 1/4 ಇಂಚು ಒಳಗಡೆ ತಗೊಂಡು ಮಾರ್ಕ್ ಮಾಡಿ ಫಿಟ್ಟಿಂಗ್ ಮಾಡಿದ್ರೆ ಮುಗೀತು. ಈಗ ಒಂದು ಸೈಡ್ ಫಿಟ್ಟಿಂಗು ಇದೇ ಥರ ಇನ್ನೊಂದು ಸೈಡು ಸಹ ಮಾಡಬೇಕಾಗತ್ತೆ. ನೋಡೋದು 1/4 ಇಂಚು ಈ ರೀತಿ ನೀವು ಸ್ಟಿಚಿಂಗ್ ಮಾಡುವಾಗ ಹೊಲಿಗೆ ಹಾಕಿದ್ರು ನಡೀತದೆ. ನೀವು ಮಾರ್ಕಿಂಗ್ ಮಾಡಬೇಕಂತ ಇಲ್ಲ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಮಾರ್ಕಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿಕೊಂಡ್ರೆ ಆಯಿತು. ಇವಾಗ ನೋಡಿ, ಈ ಜಾಯಿಂಟ್ ಇದೆಯಲ್ಲ, ಇದು ಮತ್ತು ಕೆಳಗಡೆ ಉಂಟಲ್ಲ, ಎರಡೂ ಒಂದೇ ಕಡೆ ಬರಬೇಕು. ಅದನ್ನು ನೋಡ್ಕೊಳ್ಬೇಕು. ಯಾಕಂದರೆ ಪ್ಲಸ್ ಮಾರ್ಕ್ ಥರ ಬರೋದರಿಂದ ಕಂಕಣ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಇಲ್ಲಿ ಎರಡೂ ಸಹ ಒಂದೇ ಥರ ಬರಬೇಕು. ಆ ರೀತಿಯಾಗಿ ಇಟ್ಕೊಳ್ಳಿ. ಆನಂತರ ಇವಾಗ ಸ್ಟಿಚಿಂಗನ್ನು ಹಾಕಿ, ಅದು ಸರಿಯಾಗಿ ನಾವು ಆರ್ಮೋಲ್ ಹತ್ರ ಈ ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ನಾವು ಕಟಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಅದನ್ನು ನೀವು ಅಭ್ಯಾಸ ಮಾಡಿಕೊಳ್ಬೇಕು. ನೋಡಿ, ಈ ಥರ ನಾವು ಬ್ಲೌಸನ್ನು ಯಾವ್ಯಾವ ಹಂತದಲ್ಲಿ ಕಟ್ ಮಾಡಬೇಕು, ಎಲ್ಲಿ ನಾವು ಕರೆಕ್ಟ್ ಮಾಡಬೇಕು ಅನ್ನೋದನ್ನು ಮೊದಲಿಗೆ ನಾವು ನೋಡ್ಕೊಳ್ಬೇಕಾಗತ್ತೆ. ಈ ಸೈಡು ಸಹ ಅದೇ ರೀತಿ ಮಾಡಬೇಕು. ಶೋಲ್ಡ್ರ್ ಹತ್ರ ಕರೆಕ್ಟಾಗಿ ಇಟ್ಕೊಳ್ಬೇಕು. ಇಲ್ಲಿಗೂ 5.25, 7.5 ಹಾಗೆ 6.25. ಈಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಹಾಕಿದ್ರೆ ಆಯಿತು.
ನಾನು ವಿಡಿಯೋ ವಾಯ್ಸ್ ಓವರ್ ಕೊಡ್ತಿರುವಾಗ ನನ್ನ ತಂಗಿ ಮತ್ತು ಹಾಗೆ ತಂಗಿ ಮಗನ ಕರ್ಕೊಂಡು ಬಂದಲ್ಲ, ಅವ್ನು ಚಿಕ್ಕವನು ಓಡೋಡಿ ಬರ್ತಾ ಇದ್ದಾನೆ. ಆಯಿತು, ಇವಾಗ ಈ ಫಿಟ್ಟಿಂಗನ್ನು ಸಹ ಚೆಕ್ ಮಾಡ್ಕೊಳ್ಬೇಕು ನಾವು ಕರೆಕ್ಟಾಗಿದೆಯಾ ಇಲ್ಲ ಅಂತ. ಈಗ ನೋಡಿ, ಎರಡು ಸೈಡು ಸಹ ಸ್ಟಿಚಿಂಗ್ ಆಯಿತು. ಈಗ ನಾನು ಚೆಕ್ ಮಾಡ್ತಾ ಇದ್ದೀನಿ, ಎರಡು ಸ್ಲೀವ್ಸು ಸಹ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಇಟ್ಕೊಳ್ಬೇಕು. ಒಂದು ಸ್ವಲ್ಪ ಲೂಸ್ ಅನಿಸ್ತು, ಇಲ್ಲೂ ಒಂದು ಸ್ವಲ್ಪ ಒಂದು ಪಾಯಿಂಟಷ್ಟು ಇಲ್ಲೂ ಲೂಸ್ ಬಂದಿದೆ. ಈಗ ಇಲ್ಲೂ ಸರಿ ಮಾಡಬೇಕು, ಮೇಲ್ಗಡೆಯೂ ಸಹ ನೋಡು ಇಲ್ಲೂ ಸ್ವಲ್ಪ ಲೂಸ್ ಅಂತ ಅನಿಸ್ತಾ ಇದೆ, ಸ್ವಲ್ಪ ಸರಿ ಮಾಡಬೇಕು. ಹಾಗೆ ಇಲ್ಲಿ 25 ಇದರಲ್ಲಿ 25.5 ಬರ್ತಾ ಇದೆ. ಈ ಮೂರು ಸೈಡು ನಾವು ಎಷ್ಟೇ ಅಳತೆ ಕರೆಕ್ಟ್ ಇಟ್ಟರು ಸಹ ಒಂದೊಂದ್ಸಲ ಹಂಗೆ ಆಗುತ್ತೆ, ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಅದನ್ನು ರಿಪೀಟ್ ನಾವು ಕರೆಕ್ಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಒಂದು ಸ್ವಲ್ಪ ಹೆಚ್ಚು ಬರ್ತಾ ಇದೆ. ಇವಾಗ ಇದನ್ನು ಕರೆಕ್ಟ್ ಮಾಡುವ. ಈಗ ಒಂದು ಸ್ಟಿಚ್ಚನ್ನು ಹಾಕಿ ಫಿನಿಷ್ ಮಾಡುವ. ಅದಕ್ಕೆ ನಾನೇನು ಮಾಡ್ತೀನಿ, ಮೊದಲಿಗೆ ನಾನು ಒಂದೇ ಸಮನೆ ಸ್ಟಿಚಿಂಗ್ ಪೂರ್ತಿ ಮಾಡೋದಿಲ್ಲ, ಒಂದೊಂದು ಸ್ಟಿಚ್ ಹಾಕ್ಕೊಳ್ತೀನಿ, ಆಮೇಲೆ ಚೆಕ್ ಮಾಡ್ತೀನಿ. ಚೆಕ್ ಮಾಡಿದರೆ ಎಲ್ಲಾದರೂ ವೇರಿಯೇಷನ್ ಇದೆಯಾ ಅಂತ ನೋಡ್ಕೊಳ್ತೀನಿ. ನೋಡಿ, ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಕರೆಂಟ್ ಹೋಗ್ಬಿಡ್ತು. ನಾನು ನಿಮಗೆ ಸುಮಾರು ಸಲ ಹೇಳಿದ್ದೀನಿ, ನಾನು ಇರೋದು ಹಳ್ಳೀಲಿ. ಈ ಒಂದು ಬ್ಲೌಸ್ ಸ್ಟಿಚ್ ಮಾಡೋವರೆಗೂ ನನಗೆ 2ರಿಂದ 3 ಸಲ ಕರೆಂಟ್ ಹೋಯಿತು. ಹಾಗಾಗಿ ಸ್ವಲ್ಪ ಟೈಮ್ ನನಗೆ ಜಾಸ್ತಿ ಕನ್ಸ್ಯೂಮ್ ಆಯಿತು. ಇಲ್ಲಾಂದರೆ ಅರ್ಧ ಗಂಟೆಲೆಲ್ಲ ಬ್ಲೌಸ್ ಸ್ಟಿಚ್ ನೋಡಿ ಕರೆಕ್ಟ್ ಪ್ಲಸ್ ಮಾರ್ಕ್ ಬಂದಿದೆ. ಈ ಥರ ಪ್ಲಸ್ ಮಾರ್ಕ್ ಬರೋ ಥರ ನಾವು ಬ್ಲೌಸನ್ನು ಸ್ಟಿಚ್ ಮಾಡಬೇಕು. ನೋಡಿ, ಈ ಕಡೆ 3 ಈ ಕಡೆ 3 ಸ್ಟಿಚ್ಚನ್ನು ಹಾಕ್ಕೊಂಡೆ, ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗೆದೆ, ಮುಗೀತು ಬ್ಲೌಸು. ಬ್ಲೌಸ್ ನೋಡಿ ಈ ಥರ ಫಿನಿಶಿಂಗ್ ಆಯಿತು. ಥ್ಯಾಂಕ್ ಯು ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಯಾವ ರೀತಿ ಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ನೋಡಿ, ಫುಲ್ಲಾಗಿ ಯಾವ ರೀತಿ ಆಯಿತು, ಇದನ್ನು ಫುಲ್ ಐರನ್ ಮಾಡಿ ನಿಮಗೆ ನೆಕ್ಸ್ಟ್ ಐರನ್ ಮಾಡಿ ಕೊಡ್ತೀನಿ. ಕೊಡುವಾಗ ನಾನು ಕಸ್ಟಮರ್ಗೆ ಸ್ಟಿಚಿಂಗ್ ಮಾಡುವಾಗ ಒಂದು ಸಲ ಐರನ್ ಮಾಡಿದ್ದೀನಿ, ಇವಾಗ ಒಂದು ಸಲ ಮತ್ತು ಈಗ ಕೈ ಕೆಲಸ ಎಲ್ಲ ಮಾಡಿ ಐರನ್ ಮಾಡಿಬಿಟ್ರೆ ಮುಗೀತು ಬ್ಲೌಸು. ನೋಡಿ, ಈ ರೀತಿಯಾಗಿ ಕರೆಕ್ಟಾಗಿ ಕಾಣಿಸುತ್ತೆ. ನೋಡಿ, ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ ಇಟ್ಟಿದ್ದೀನಿ, ಬ್ಯಾಕಲ್ಲಿ ರೌಂಡ್ ಶೇಪಲ್ಲಿ ಸ್ವಲ್ಪ ವಿ ಥರ ಕೊಟ್ಟಿದ್ದೀನಿ. ವೇರ್ ಮಾಡಿ, ಇದು ಟೀಚರ್ ಬ್ಲೌಸು. ಇವರು 4 ಬ್ಲೌಸ್ ಕೊಟ್ಟಿದ್ದಾರೆ, ಇನ್ನು ಮತ್ತು 2 ಅಳತೆಗೆ ಇವ್ರದ್ದೇ ಅಳತೆಗೆ ಬ್ಲೌಸ್ ಇದೆ, ಇನ್ನೂ ಸ್ಟಿಚ್ ಮಾಡಬೇಕು. ಈಗ 2 ಆಗಿದೆ. ನಿಮಗೆ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಹ ಕಟ್ಟಿಂಗ್ ತೋರಿಸ್ತೀನಿ. ಯಾರಾದರೂ ಕಮೆಂಟ್ ಮಾಡಿದರೆ, ಇಲ್ಲಾಂದರೆ ಬೇರೆ ಸೈಜಿನ ಬೇಕಂದರೂ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.